ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಎಲ್ಲರೂ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಕಾರಣ ಇಷ್ಟೇ, ನನ್ನ ಮಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಸ್ವಲ್ಪ ತೀಟ್ಲೆ ಜಾಸ್ತಿ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಷ್ಟೇ. ಅಂದಾಗೆ ಹೇಳೋದು ಮರ್ತೋಯ್ತು, ಇವತ್ತು ನಾವು ಅಕ್ಕ ಅವ್ರದ್ದು ಗೃಹ ಪ್ರವೇಶ ಆಯಿತು, ಅದಕ್ಕೋಸ್ಕರ ಬಂದ್ವಿ. ಬಂದ ತಕ್ಷಣನೇ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಒಂದೆರಡು ಸೆಲ್ಫಿನ ತೊಗೊಂಡ್ವಿ. ಸೆಲ್ಫಿ ತಗೊಳ್ಳೋದು ಹಾಗೆಯೇ ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಪೂಜೆನೇ ಮುಗ್ದೋಗ್ಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳಿ ನಾವು ಸ್ವಲ್ಪ ಅಕ್ಷತೆ ಕಾಳು ಹಾಗೆಯೇ ಹೂವನ್ನ ತೊಗೊಂಡು ಹಾಕಿ ಆನಂತರ ದೇವರ ಆಶೀರ್ವಾದನ ಪಡ್ಕೊಂಡ್ವಿ. ನವಗ್ರಹ ಪೂಜೆ ಹಾಗೆಯೇ ಲಕ್ಷ್ಮೀ ಪೂಜೆನ ಇವ್ರು ಮಾಡಿದ್ದು. ಪೂಜೆ ಅಂತ ಮುಗ್ದೋಯ್ತು, ಪ್ರಸಾದ ಆದರೂ ಸಿಗುತ್ತಾ ಇಲ್ವಾ ಅಂತ ಅಂದ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಅಕ್ಕ ಇದ್ದಾರಲ್ವ, ಅವ್ರ ಅಕ್ಕನ ಮಗಳು ಬಂದುಬಿಟ್ಟು ನಮಗೆ ಪ್ರಸಾದ ಕೊಟ್ಟರು. ಇವಳ ಹೆಸರು ಬಂದು ಛಾಯಾ ಅಂತ. ತುಂಬ ಸ್ವೀಟಾಗಿ ಇದ್ದಾಳೆ, ಹಾಗೆಯೇ ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾಳೆ ಕೂಡ. ಆ್ಯಂಡ್ ನಾವು ಬಂದಿದ ತಕ್ಷಣ ನಮ್ಮ ಅಕ್ಕನ ಮಗಳು ನೋನು ಹಾಗೆಯೇ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲರೂ ಇದ್ದರು. ಅವರೆಲ್ಲರನ್ನೂ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಆ ನಂತರ ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋದಿತ್ತು, ಫೋಟೋನ ತೆಗೆಸ್ಕೊಂಡ್ವಿ. ನಂತರ ಎಲ್ಲ ತಂದಿರೋ ಗಿಫ್ಟ್ನ ಕೊಟ್ಬಿಟ್ಟು ಎಲ್ಲರೂ ಊಟಕ್ಕೆ ಅಂತ ಹೇಳಿ ಹೋದರು. ನಾನು ನಿಮ್ಗೆಲ್ಲರಿಗೂ ಸ್ವಲ್ಪ ಚಿಕ್ಕದಾಗಿ ಮನೆ ತೋರಿಸೋಣ ಅಂತ ಹೇಳಿ ವೀಡಿಯೋನ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಎಲ್ಲರೂ ಕೇಳೋ ಕ್ವಶನ್ಗೆ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ ಕೇಳೋದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಶಾರ್ಟ್ ವೀಡಿಯೋ ಆದ್ರೂ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ, ಟೈಮ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಹೀಗೇ ಸಪೋರ್ಟ್ ಮಾಡಿ. ಆ್ಯಂಡ್ ಮನೆ ವಿಚಾರಕ್ಕೆ ಬರೋದಾದರೆ ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ, ನನಗಂತೂ ತುಂಬ ಇಷ್ಟ ಆಗಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.